ಫ್ರೆಂಡ್ಸ್ ನಮ್ಮಲ್ಲಿ ತುಂಬಾ ಜನ ಲೈಕ್ ಟ್ವಿಟರ್ ಅಲ್ಲಿ ಏನಿದೆ ಗುರು ಟ್ವಿಟರ್ ಅಲ್ಲಿ ಯೂಸ್ ಮಾಡಲ್ಲ ಹುಡುಗಿರಿಲ್ಲ ಯಾರು ಇಲ್ಲ ಟ್ವಿಟರ್ ಏನಕ್ಕೆ ಅಂತ ತುಂಬಾ ಜನ ಯೂಸ್ ಮಾಡಲ್ಲ ಬಟ್ ನನ್ನ ಪ್ರಕಾರ ನೀವು ಈ 4 ರೀಸನ್ಸ್ ಗೆ ಟ್ವಿಟರ್ ನ ಯೂಸ್ ಮಾಡಲೇಬೇಕು. ನಂಬರ್ 1, ನಾನು ಟ್ವಿಟರ್ ನ ಜಾಸ್ತಿ ಏನಕ್ಕೆ ಯೂಸ್ ಮಾಡ್ತೀನಿ, ದಿನ ನಾನು ಟ್ವೀಟ್ಸ್ ಏನಕ್ಕೆ ಮಾಡ್ತೀನಿ, ಯಾಕೆ ಟ್ವಿಟರ್ ನಾನು ಲೈಕ್ ಲಾಂಗ್ ಟರ್ಮ್ ಆಗಿ ತುಂಬಾ ದಿನದಿಂದ ಯೂಸ್ ಮಾಡ್ತಿದ್ದೆ. ಮೊದಲನೇದಾಗಿ ನನಗೆ ಇಲ್ಲಿ ತುಂಬಾ ಆಕ್ಟಿವ್ ಪೋಸ್ಟ್ ಗಳು ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಏನೋ ಒಂದು ಹೊಸ ಸ್ಮಾರ್ಟ್ ಫೋನ್ ಬರ್ತಾ ಇದೆ, ಅವ್ರೇನೊಂದು ಹೊಸ ಟೆಕ್ನಾಲಜಿನ ಬಿಡ್ತಾ ಇದ್ರೆ ಅಂದ್ರೆ ಅದನ್ನ ಮೊದಲು ಇಲ್ಲಿ ಬ್ರಾಂಚ್ ಗಳು ಆಕ್ಟಿವ್ ಆಗಿ ಟೀಸ್ ಮಾಡ್ತಾ ಇರತ್ತೆ, ಪೋಸ್ಟ್ ಮಾಡ್ತಾ ಇರತ್ತೆ, ಹೊಸ ಫೋನ್ ಬರ್ತಾ ಇದೆ ಅಂತಂದ್ರೆ ಮೊದಲು ಲೀಕ್ಸ್ ಬರೋದೆ ಇಲ್ಲಿ ನನಗೆ ಇಲ್ಲಿ ತುಂಬಾ ನ್ಯೂಸಸ್ ಗಳು ಸಿಗುತ್ತೆ. ಇದನ್ನ ಹೊರತುಪಡಿಸಿ ಎರಡನೇದಾಗಿ ನನಗೆ ಇಲ್ಲಿ ಲೈಕ್ ಏನೋ ಒಂದು ಮೋಸ ನಡೀತಾ ಇದೆ, ನನ್ನಂತ ಇನ್ಫ್ಲುಯೆನ್ಸರ್ಸ್ ಗಳು ಇಲ್ಲಿ ಕಂಟಿನ್ಯೂಸ್ ಆಗಿ ಟ್ವೀಟ್ ಮಾಡ್ತಿರ್ತಾರೆ, ಯಾರಿಗೋ ಆಡಿಯನ್ಸ್ ಪ್ರಾಬ್ಲಮ್ ಆಗಿರುತ್ತೆ, ಸೊ ಈ ಫೋನ್ ಖರಾಬ್ ಆಯ್ತು ಅದನ್ನ ಸೊಲ್ಯೂಷನ್ ಆಗಿ ಇಟ್ಕೊಂಡು ಅವರು ಅದನ್ನ ಫಿಕ್ಸ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಲೈಕ್ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಏನು ಮುಚ್ಚಿ ಮರೆಯದೆ ಆನೆಸ್ಟ್ಲಿ ತುಂಬಾ ವಿಷಯಗಳನ್ನ ನಾವು ತಿಳ್ಕೋತೀವಿ. ಸೊ ಈ ಎರಡನೇ ರೀಸನ್ ನನಗೆ ತುಂಬಾ ಯೂಸ್ಫುಲ್ ಆಯ್ತಾ. ಒಟ್ಟಾರೆ ನಾನು ಟ್ವಿಟರ್ ಅಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಾನು ಜಾಸ್ತಿ ಏನಾದ್ರು ನಾಲೆಜ್ ಕಲ್ಕೋತೀನಿ ಹೊರತಾಗಿ ನನಗೆ ಟೈಮ್ ವೇಸ್ಟ್ ಮಾಡ್ತಿದ್ದೀನಿ ಅಂತ ಅನ್ಸೋದಿಲ್ಲ. ಅದೇ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ನನಗೆ ಟ್ವಿಟರ್ ಇಷ್ಟ ಆಗಕ್ಕೆ. ಇದೇ ರೀಸನ್ ನಾನು ಇಲ್ಲಿ ಏನೋ ಖರಾಬ್ ಆಗಿರೋ ವಿಡಿಯೋ ನೋಡ್ತಾ ಇದ್ದೀನಿ, ಖರಾಬ್ ಆಗಿ ಟೈಮ್ ವೇಸ್ಟ್ ಮಾಡ್ತೀನಿ ಅನ್ನೋವಾಗಿಲ್ಲ. ಪ್ರತಿಯೊಂದನ್ನ ಇಲ್ಲಿ ನಾಲೆಜ್ ಫುಲ್ ಆಗಿ ನಾನು ಏನೊಂದು ಕಲಿತಾ ಇದ್ದೀನಿ, ಏನೊಂದು ತಿಳ್ಕೊ ಇದ್ದೀನಿ ನನಗೋಸ್ಕರ ನನಗೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಮತ್ತೊಂದು ಬೆಸ್ಟ್ ಸೋಷಿಯಲ್ ಮೀಡಿಯಾ ಆಪ್ ಅಂತ ಹೇಳ್ಬಹುದು. ಖಂಡಿತ ನೀವು ಕೂಡ ಟ್ವಿಟರ್ ಬಂದ್ರಿ ಅಂತಂದ್ರೆ ಒಂದು ಸ್ಟೆಪ್ ಮೇಲೆ ಇರ್ತೀರಾ, ಎಲ್ಲಾ ಲೇಟೆಸ್ಟ್ ನ್ಯೂಸ್ ಗಳು ಸಿಗತ್ತೆ, ನಿಮ್ ಫೀಲ್ಡ್ ಅಲ್ಲಿ ನೀವು ಏನ್ ಸರ್ಚ್ ಮಾಡ್ತೀರಾ, ಏನ್ ಲೈಕ್ ಮಾಡ್ತೀರಾ ಅಂತೆ ಅದೇ ರಿಲೇಟೆಡ್ ಕಂಟೆಂಟ್ ನೋಡಕ್ ಸಿಗತ್ತೆ. ಸೊ ಅದನ್ನ ಓದ್ಬೋದು, ತಿಳ್ಕೋಬಹುದು. ತುಂಬಾ ವಿಷಯಗಳನ್ನ ನಾನು ಟ್ವಿಟರ್ ಇಂದ ಕಲ್ತಿದ್ದೀನಿ. ನಂಬರ್ 2, ನಾವು ಇತ್ತೀಚೆಗಳಲ್ಲಿ ಜಾಸ್ತಿ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ವಾಟ್ಸ್ಆಪ್ ಅಲ್ಲಿ ಎಲ್ಲ ನೋಡಿರ್ತೀವಿ. ಬಟ್ ನಾವು ಯಾರೇ ಸೆಲೆಬ್ರಿಟೀಸ್ ಆಗಿರ್ಲಿ ಮತ್ತೆ ದೊಡ್ಡ ದೊಡ್ಡ ಅಧಿಕಾರಿಗಳು ಪಾಲಿಟಿಷಿಯನ್ಸ್ ನೆಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ. ಇವರೆಲ್ಲ ತುಂಬಾ ಆಕ್ಟಿವ್ ಆಗಿರೋದು ಟ್ವಿಟರ್ ಆಯ್ತಾ. ಇವ್ರು ಟೀಮ್ ಹ್ಯಾಂಡಲ್ ಮಾಡ್ತಾ ಇರತ್ತೆ, ಸ್ವತಃ ಯೂಸ್ ಕೂಡ ಮಾಡ್ತಿರ್ತಾರೆ. ಸೊ ಇಂಥ ಟೈಮಲ್ಲಿ ನೀವು ಏನೇ ಒಂದು ಲೈಕ್ ಫಾರ್ ಎಕ್ಸಾಂಪಲ್ ನಾನೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ ಇದೀನಿ ಅಂತ ಅನ್ಕೊಳ್ಳಿ. ಸೊ ಅವರು ಡ್ರಾಯಿಂಗ್ ಆಗಲಿ ನನ್ನ ಹತ್ರ ಒಂದು ಕಲೆ ಇದೆ, ಸೊ ಅದನ್ನ ಅವ್ರ ಹತ್ರ ತಲುಪಿಸಕ್ಕೆ ಇದೊಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಆಯ್ತಾ. ಸೊ ಅವ್ರನ್ನ ನೀವು ಟ್ಯಾಗ್ ಮಾಡಿದ್ರೆ ಅವರು ನೋಡುವಂತ ಸಾಧ್ಯತೆಗಳು ತುಂಬಾ ಇದೆ, ಮತ್ತೆ ಅದಕ್ಕೆ ರಿಪ್ಲೈ ಮಾಡುವಂತ ತುಂಬಾ ಸಾಧ್ಯತೆಗಳಿದೆ. ಸೇಮ್ ಇದೇ ರೀತಿಯಾಗಿ ನಿಮ್ಮ ಫೇವರೇಟ್ ಆಕ್ಟರ್ ನ ಅವ್ರು ಏನೇನ್ ಮಾಡ್ತಿದ್ದಾರೆ, ಅವ್ರ ಆಕ್ಟಿವಿಟೀಸ್ ನ ಲೇಟೆಸ್ಟ್ ಅವ್ರ ಅಪ್ಡೇಟ್ಸ್ ಗಳನ್ನ ನಿಮಗೆ ಟ್ವಿಟರ್ ಅಲ್ಲಿ ಸಿಗುತ್ತೆ. ಅವ್ರ ಟೀಮ್ ವರ್ಕ್ ಹೇಗಿರುತ್ತೆ, ಸೊ ಇದನ್ನ ಅವರು ರೆಗ್ಯುಲರ್ಲಿ ಪೋಸ್ಟ್ ಮಾಡ್ತಿರ್ತಾರೆ. ಮತ್ತು ಹೆಚ್ಚಿನ ಸೆಲೆಬ್ರಿಟೀಸ್ ಗಳನ್ನ ಟ್ವಿಟರ್ ಆಕ್ಟಿವ್ ಇರ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು ಇದು ವಿಷಯ. ಇಷ್ಟೇ ಪಾಲಿಟಿಷಿಯನ್ಸ್ ಹೋದ್ವಿ ಅಂತಂದ್ರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು ಏರಿಯಾದಲ್ಲಿ, ಲೈಕ್ ಏನೋ ಒಂದು ಹೈಲೈಟ್ ಮಾಡ್ಬಿಟ್ಟು ನೀವು ಅದನ್ನ ತೋರಿಸಬೇಕು, ಅವ್ರ ಹತ್ರ ಈ ವಿಷಯನ ತಲುಪಿಸಬೇಕಪ್ಪ ಅಂತಂದ್ರೆ ಟ್ವಿಟರ್ ಅಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಅಲ್ಲಿ ಕೂಡ ಅವ್ರ ಟೀಮ್ ಆದ್ರೂ ಅಟ್ ಲೀಸ್ಟ್ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಇಷ್ಟೇ ಅಲ್ಲದೆ ತುಂಬಾ ಸೆಲೆಬ್ರಿಟೀಸ್ ಗಳು ಲೈಕ್ ಅವರು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಲಾಗರು. ಲೈಕ್ ದೊಡ್ಡಲ್ಲಿ ರಣವೀರ್ ಕಪೂರ್ ಆಗಿರ್ಲಿ, ಸೈಫ್ ಅಲಿ ಖಾನ್ ಆಗಲಿ, ಇನ್ನು ತುಂಬಾ ಬೇರೆ ಬೇರೆ ಇವರು ಆಕ್ಟರ್ಸ್ ಇದಾರೆ. ಇವರೆಲ್ಲ ಇಲ್ಲಿ ಯೂಸ್ ಮಾಡ್ತಿಲ್ಲ, ಬಟ್ ಇವರು ಟ್ವಿಟರ್ ಅಲ್ಲಿ ಆಕ್ಟಿವ್ ಇರ್ತಾರೆ. ಸೊ ಇಂಥವ್ರು ನೀವು ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನಾನು ಹೇಳೋದು ಇಷ್ಟೇ, ಬೇರೆ ಸೋಷಿಯಲ್ ಮೀಡಿಯಾಗಳಿಗಿಂತ ಟ್ವಿಟರ್ ಸ್ವಲ್ಪ ಸ್ಟೆಪ್ ಮೇಲೆ ಇದೆ. ನಾವು ಇಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೋಬಹುದು ಮತ್ತು ಸರಳವಾಗಿ ನಮ್ಮ ಟ್ಯಾಲೆಂಟ್ಸ್ ನಾವು ಬೇರೆ ಜನರಿಗೆ ಕೂಡ ಶೋ ಮಾಡಬಹುದು. ನಂಬರ್ 3, ಸೊ ಇದು ಬ್ರಾಂಡ್ಸ್ ಮತ್ತು ಕನ್ಸ್ಯೂಮರ್ಸ್ ಮಧ್ಯದಲ್ಲಿ ತುಂಬಾ ಸಹಾಯ ಮಾಡುತ್ತೆ. ತುಂಬಾ ಬ್ರಾಂಡ್ಸ್ ಗಳು ಆಕ್ಟಿವ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಆಯ್ತಾ, ಒಂದು ಈ ಸ್ಮಾರ್ಟ್ ಫೋನ್ ಇದೆ, ಇದು ಶೋಮಿ ಸ್ಮಾರ್ಟ್ ಫೋನ್ ಅಂತ ಬೇರೆ ಯಾವುದೋ ಒಂದು XYZ ಬ್ರಾಂಡ್. ಈ ಫೋನ್ ಖರಾಬ್ ಆಯ್ತು, ಇದನ್ನ ನಾನು ಕಸ್ಟಮರ್ ಕೇರ್ ಹೋದೆ, ಅಲ್ಲಿ ಅವರು ಸರ್ವಿಸ್ ಕೊಡ್ಲಿಲ್ಲ, ನನಗೆ ವಾರಂಟಿ ಇದ್ರು ಕೂಡ ಇದು ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಈ ಟೈಮಲ್ಲಿ ನೀವು ಜಸ್ಟ್ ಒಂದು ಟ್ವೀಟ್ ಮಾಡಿ ನೀವು ಶೋಮಿ ಅಥವಾ ಯಾವ ಬ್ರಾಂಡ್ ಇದೆ ಅದನ್ನ ಟ್ಯಾಗ್ ಮಾಡಿ, ನನಗೆ ಈ ರೀತಿ ಸೊಲ್ಯೂಷನ್ ಸಿಗ್ತಲ್ಲ, ವಾರಂಟಿ ಇದೆ ಬಟ್ ನಾನು ಏನು ಮಾಡಕ್ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ಬ್ರಾಂಡ್ ನಿಮಗೆ ಕ್ವಿಕ್ಲಿ ರೆಸ್ಪಾಂಡ್ ಮಾಡುತ್ತೆ. ಇದು ಡಿಪೆಂಡ್ ಯಾವ ರೀತಿ ಇರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಆ ಟ್ವೀಟ್ ನ ಅಥವಾ ನಿಮ್ ಪ್ರಾಬ್ಲಮ್ ನ ನಾನೇ ಟ್ವೀಟ್ ಮಾಡಿದೆ ಅಂತ ಅನ್ಕೊಳ್ಳಿ. ರೀಸೆಂಟ್ಲಿ ನಾನು ಈ ಫೈರ್ ಬೋಲ್ಟ್ ವಾಚ್ ಮಾಡಿದ್ದೆ ನೋಡಿ, ಅದನ್ನ ನೋಡಿ ಆಯ್ತಾ. ಸೊ ಅಲ್ಲಿ ನನಗೆ ಆರ್ಡರ್ ಮಾಡಿದ್ದೆ ಬೇರೆ ಮತ್ತೆ ನನಗೆ ಬಂದಿದ್ದ ಡಿಸ್ಪ್ಲೇ ಬೇರೆ, ಸೈಜ್ ಅಲ್ಲಿ ಬೇರೆ ರೀತಿ ಕಾಣಿಸ್ತಾ ಇತ್ತು. ಸೊ ಇಂತ ಟ್ವೀಟ್ ಮಾಡಿದಾಗ ಬ್ರಾಂಡ್ಸ್ ಅಲ್ಲಿ ಇನ್ಸ್ಟೆಂಟ್ಲಿ ರಿಪ್ಲೈ ಮಾಡುತ್ತೆ. ಸೊ ಅದೊಂದು 10 ರಿಟ್ವೀಟ್ ಆಯ್ತು ಅಂತಂದ್ರೆ ನಿಮ್ಗೆ ಸೊಲ್ಯೂಷನ್ ಸಿಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು 100 ರಿಟ್ವೀಟ್ ಅಥವಾ 50 ರಿಟ್ವೀಟ್ ಎಲ್ಲ ಆಯ್ತು ಅಂದ್ರೆ ನಿಮ್ಗೆ ಡೈರೆಕ್ಟ್ಲಿ ಬ್ರಾಂಡ್ಸ್ ಕಾಂಟ್ಯಾಕ್ಟ್ ಮಾಡುತ್ತೆ. ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಥವಾ ಬೇರೆ ನಿಮ್ಗೆ ಒಂದು ವಾಚ್ ಕೊಡ್ತೀವಿ ಅಥವಾ ಬೇರೆ ಒಂದು ಫೋನ್ ಕೊಡ್ತೀವಿ. ಸೊ ಇಂಥ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ ಕೊನೆಗೆ ಟ್ವಿಟರ್ ಇರುತ್ತೆ, ನೀವು ಬ್ರಾಂಡ್ ನ ಟ್ಯಾಗ್ ಮಾಡಿದ್ರೆ ಅಲ್ಲಿ ಅವರು ಕಂಪಲ್ಸರಿ ರಿಪ್ಲೈ ಮಾಡಲೇಬೇಕು. ಸೊ ಬೇರೆ ಯಾವುದೇ ಬ್ರಾಂಡ್ಸ್ ಗಳಾಗಿರ್ಲಿ, ಅದು ಟೆಕ್ ಬ್ರಾಂಡ್ಸ್ ಮಾತ್ರ ಅಲ್ಲ, ಬೇರೆ ಬ್ರಾಂಡ್ಸ್ ಗಳನ್ನ ಕೂಡ ನೀವು ಆರಾಮಾಗಿ ಅವ್ರ ಕಡೆಯಿಂದ ಸೊಲ್ಯೂಷನ್ ಪಡ್ಕೊಳ್ಳೋಕೆ ಟ್ವಿಟರ್ ತುಂಬಾ ಸಹಾಯಕಾರಿ. ಅವರ ಸಪೋರ್ಟ್ ಪೇಜ್ ಗಳೇ ಆಫೀಸಿಯಲ್ ಆಗಿ ಇರುತ್ತೆ. ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ದಯವಿಟ್ಟು ನಿಮ್ಗೆ ಯಾವುದೇ ಲೈಕ್ ಟೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಯ್ತು, ನೀವು ಫೋನ್ ತಗೊಂಡು ವಾರಂಟಿ ಇದೆ, ನಿಮ್ಗೆ ಕ್ಲೈಮ್ ಆಗ್ತಾ ಇಲ್ಲ, ನನ್ನ ಫೋನ್ ಸಡನ್ಲಿ ಈ ರೀತಿ ಆಗ್ತಾ ಇದೆ, ಸ್ಕ್ರೀನ್ ಆಫ್ ಆಯ್ತು, ಕ್ಯಾಮ್ರಾ ಸೆನ್ಸರ್ ಹೋಯ್ತು, ವಾರಂಟಿ ಇದೆ, ಇಂಥ ಯಾವುದೇ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತ ದಯವಿಟ್ಟು ಈ ಸ್ಕ್ರೀನ್ ಮೇಲೆ ಕಾಣ್ತಿರುವಂತ ನಂಬರ್ಗೆ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ. ಕಾಲ್ಸ್ ಎಲ್ಲ ಮಾಡಕ್ ಹೋಗ್ತೀವಿ, ಮೆಸೇಜ್ ಮಾಡಿ, ನಾವು ಚೆಕ್ ಮಾಡಿ, ನಮ್ಮ ಟೀಮ್ ಎಲ್ಲ ಚೆಕ್ ಮಾಡಿ ಇದ್ರ ಬಗ್ಗೆ ನಾವು ರೆಸ್ಪಾಂಡ್ ಮಾಡ್ತಾ ಇರ್ತೀವಿ. ಇವನ್ ನೀವು ನಮ್ಮ ಸಪೋರ್ಟ್ ಮೇಲ್ ಕೂಡ ಇದೆ, ಸೊ ಇದಕ್ಕೆ ಕೂಡ ನೀವು ಮೇಲ್ ಮಾಡಬಹುದು. ನಿಮ್ಮ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಕ್ಕೆ ಅದನ್ನ ಟೆಸ್ಟ್ ಮಾಡಿಬಿಟ್ಟು ನಾವು ಟ್ವಿಟರ್ ಟ್ವೀಟ್ ಮಾಡಿಬಿಟ್ಟು ಬ್ರಾಂಡ್ಸ್ ಒಂದಿಗೆ ನಾವು ಒಂದು ಒಳ್ಳೆ ಕನೆಕ್ಷನ್ ಇಟ್ಕೊಂಡು ನಿಮ್ಗೆ ಹೆಲ್ಪ್ ಮಾಡಕ್ಕೆ ನಾವು ಯಾವತ್ತೂ ರೆಡಿ ಇರ್ತೀವಿ. ಸೊ ಎನಿ ಟೈಮ್ ನೀವು ನಮಗೆ ಮೇಲ್ ಮೆಸೇಜ್ ಮಾಡಬಹುದು. ನಾವು ಟ್ವೀಟ್ ಮಾಡಿ ಅದನ್ನ ರಿಟ್ವೀಟ್ ಮಾಡಿದ್ವಿ ಅಂತಂದ್ರೆ ಬ್ರಾಂಡ್ ನೋಡಿ ರೆಸ್ಪಾನ್ಸ್ ಮಾಡುವಂತ ತುಂಬಾ ಸಾಧ್ಯತೆಗಳಿದೆ. ಸೊ ಬಾಕಿ ನಿಮ್ಗೆ ಏನ್ ಅನಿಸುತ್ತೆ ನೀವು ಕೆಳಗಡೆ ಕಮೆಂಟ್ ಮಾಡಿ. ಇದು
ನಂಬರ್ 4, 2022 ಒಳಗಡೆನೆ ಹತ್ರ ಅಥವಾ 23 ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಟ್ವಿಟರ್ ಅಲ್ಲಿ ಕೂಡ ನೀವು ಸೇಮ್ ಯೂಟ್ಯೂಬ್ ತರ ಶಾರ್ಟ್ಸ್ ವಿಡಿಯೋಸ್ಗಳು, ರೀಲ್ಸ್ಗಳು, ಇಂತ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ ನೀವು ದುಡ್ಡು ಅರ್ನ್ ಮಾಡ್ಕೋಬಹುದು. ಇಲ್ಲಿ ಕೂಡ ಮಾನಿಟೈಸೇಷನ್ ಫೀಚರ್ಸ್ ನ ಸದ್ಯದಲ್ಲೇ ತಗೊಂಡ್ ಬರ್ಲಿದಂತೆ ಎಲಾನ್ ಮಸ್ಕ್ ಇದ್ರ ಬಗ್ಗೆ ಟ್ವೀಟ್ಸ್ ಎಲ್ಲ ಮಾಡಿದಾರೆ. ಒಟ್ಟು ಮೊದಲು ನನಗೆ ಏನ್ ಶಾಕ್ ಆಯ್ತಪ್ಪ ಅಂದ್ರೆ ಇದು ಮತ್ತೆ ಇದೇ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ ಮತ್ತೆ ಕಚರ ಆಗತ್ತಾ ಅಂತ ಭಯ ಆಗ್ತಾ ಇದೆ. ಎಸ್, ನಾನು ಒಂದು ಕ್ಲೀನ್ ಅಪ್ಲಿಕೇಶನ್ ನನ್ ಖುಷಿ ಆಗ್ತಿತ್ತು, ಏನೋ ನಾಲೆಜ್ ನಾನು ತುಂಬಾ ಓದ್ತಾ ಇದ್ದೆ, ಕಲಿತಾ ಇದ್ದೆ. ಸೊ ಅದನ್ನೆಲ್ಲ ಕಳ್ಕೋತಿದ್ದೀನಿ ಅಂತ ಫೀಲ್ ಆಗತ್ತಾ ಇದೆ. ಸೊ ತುಂಬಾ ಲೈಕ್ ನಾವು ಫೇಸ್ಬುಕ್ ಓಪನ್ ಮಾಡಿದ್ವಿ ಅಂದ್ರೆ ಇದೇ ರೀತಿ ಸ್ವೈಪ್ ಆಗದೆ, ರೀಲ್ಸ್ ಓಪನ್ ಮಾಡಿದ್ವಿ, ಇನ್ಸ್ಟಾಗ್ರಾಮ್ ಎಲ್ಲ ಇದೇ ರೀತಿಯಾಗಿ ನೋಡ್ತಾ ಇದ್ವಿ, ವಾಟ್ಸ್ಆಪ್ ಅಲ್ಲಿ ಕೂಡ ಅದೇ ನೋಟಿಫಿಕೇಶನ್ ನೋಡಿ ಸಾಕಾಗಿದೆ ಮೆಸೇಜ್ ವಿಡಿಯೋಸ್ಗಳನ್ನ. ಸೊ ಟ್ವಿಟರ್ ಒಂದು ಮಾತ್ರ ಲೈಕ್ ತುಂಬಾ ಇನ್ಫಾರ್ಮೇಟಿವ್, ತುಂಬಾ ಒಳ್ಳೆ ವಿಷಯಗಳನ್ನ ತಿಳ್ಕೊತಿದ್ವಿ. ಬಟ್ ಎಲಾನ್ ಮಸ್ಕ್ ಅವ್ರ ಪ್ಲಾನ್ಸ್ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ, ಅವ್ರು ಯಾವ ರೀತಿ ಇದನ್ನ ಬಿಲ್ಡ್ ಮಾಡಿದ್ದಾರೆ. ಬಟ್ ಇವರು ಯೂಟ್ಯೂಬ್ ತರನೇ ಮೊನೆಟೈಸೇಷನ್ ಎಲ್ಲ ತಗೊಂಡ್ ಬರ್ಲಿದ್ದಾರೆ ಅಂತ. ಇಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್, ಅವ್ರು ಕಂಟೆಂಟ್ ಹಾಕಿ ದುಡ್ಡು ಮಾಡ್ಬೋದು, ಅರ್ನ್ ಮಾಡ್ಬೋದು. ಬಟ್ ಇದು ಲೈಕ್ ಟ್ವಿಟರ್ ಏನೊಂದು ವ್ಯಾಲ್ಯೂ ಇತ್ತು ಅದನ್ನ ನಾನು ಕಳ್ಕೋತಿದ್ದೀನಿ ಅಥವಾ ಟ್ವಿಟರ್ ಕಳ್ಕೋತಾ ಇದೆ, ಈ ರೀತಿ ಫೀಲ್ ಆಗ್ತಿದೆ. ಬಟ್ ಎಲಾನ್ ಮಸ್ಕ್ ಇಲ್ಲಿ ಯಾವ ರೀತಿ ಪ್ಲಾನ್ಸ್ ಇದೆ, ಅವ್ರೇನೋ ಬೇರೆ ಇಟ್ಕೊಂಡು ಮತ್ತಷ್ಟು ಎಲ್ಲರಿಗಿಂತ ಮೇಲೆ ಹೋದ್ರು ಹೋಗ್ಬೋದು, ಗೊತ್ತಿಲ್ಲ, ಅವ್ರು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಅವಾಗ. ಎಸ್, ನನ್ನ ಒಪಿನಿಯನ್ ಈ ರೀತಿಯಾಗಿತ್ತು. ಬಟ್ ನೀವು ಯಾವ ಕಾರಣಕ್ಕೆ ಟ್ವಿಟರ್ ನ ಇನ್ಮೇಲೆ ಯೂಸ್ ಮಾಡಿದಾರಾ ಅಥವಾ ಮಾಡಲಾಗೋರು ನನಗೇನು ಅವಶ್ಯಕತೆ ಇಲ್ಲ ಅನ್ನೋರು ಕೂಡ ಕೆಳಗಡೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನೀವು ಟ್ವಿಟರ್ ಬರಬೇಕು, ಟ್ವಿಟರ್ ಅಲ್ಲಿ ತುಂಬಾ ವಿಷಯಗಳನ್ನ ತಿಳ್ಕೋತೀರಾ, ತುಂಬಾ ನಾಲೆಜ್ ಸಿಗುತ್ತೆ. ಇಷ್ಟಲ್ಲೇ ಕೊನೆದಾಗ ಮತ್ತೊಂದು ರಿಕ್ವೆಸ್ಟ್ ಅಂತಂದ್ರೆ, ನಾನು ಫೈರ್ ಬೋಲ್ಟ್ ಬಗ್ಗೆ ಒಂದು ಟ್ವೀಟ್ ಮಾಡಿದ್ದೀನಿ, ನೀವು ಟ್ವಿಟರ್ ಬರಬೇಕಾದ್ರೆ ದಯವಿಟ್ಟು ಮೊದಲು ಅದನ್ನ ರೀಟ್ವೀಟ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನಮ್ಗೆ ಅವಾಗ ಕಮೆಂಟ್ಸ್ ಅಲ್ಲಿ ಮೇಲ್ ಮಾಡಿ, ನಮ್ಮ ನಂಬರ್ ಕೂಡ ಕೊಟ್ಟಿದ್ದೀನಿ, ಅದಕ್ಕೂ ಕೂಡ ನೀವು ತಿಳಿಸ್ಕೋಬಹುದಾಯ್ತಾ. ಒಟ್ಟಾರೆ ಟ್ವಿಟರ್ ಯೂಸ್ ಮಾಡಿ, ನಿಮ್ಗೆ ಇನ್ಫಾರ್ಮೇಶನ್ ಅಂತ ಟ್ವಿಟರ್ ಯೂಸ್ ಮಾಡಿ. ನಿಮ್ಮ ಒಪಿನಿಯನ್ ಕೆಳಗಡೆ ಕಮೆಂಟ್ ಮಾಡಿ. ಸೀನಾ ಮಂಜುಡಿಯಲ್ಲಿ ನೆಕ್ಸ್ಟ್ ಒನ್. ನಮಸ್ಕಾರ.